ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅಸಮಾಧಾನ ಆಯ್ತು. ಈಗ ಮುನಿಯಪ್ಪನವರು ಅಸಮಾಧಾನ, ಮುನಿಯಪ್ಪನವರು ಕೂಡ ಅಸಮಾಧಾನ ಮಾಡ್ಕೊಂಡಿದ್ದಾರಂತೆ. ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಅನ್ನುವಂಥ ಸುದ್ದಿ. ಸಿದ್ದರಾಮಯ್ಯ, ಸಿಎಂ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಮತ್ತು ಹಿರಿಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಸಭೆ ಮಾಡ್ತಾರೆ. ಏರ್ಪೋರ್ಟ್ಗೆ ಮುನಿಯಪ್ಪ ಅವ್ರನ್ನ ಕರೆಸ್ಕೊಂಡಿದ್ದಾರೆ ನಾಯಕರು. ಮುನಿಯಪ್ಪನವ್ರದ್ದು ಇನ್ನೊಂದು ಥರ, ಅವ್ರಿಗೇನೋ ಕೃಷಿ ಕೊಟ್ಟರೆ ಖುಷಿ ಇರುತ್ತಂತೆ, ಸಮಾಜ ಕಲ್ಯಾಣ ಕೊಟ್ಟರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ನನಗೆ ಸಮಾಧಾನ ಆಗುತ್ತೆ ಅಂತಾರೆ. ಅವ್ರಿಗೆ ಈ ಆಹಾರ ಖಾತೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಆ ಖಾತೆ ಬೇಡವಂತೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ವಿಮಾನ ನಿಲ್ದಾಣದ ಬಳಿ ಇರುವಂಥ ತಾಜ್ ಹೋಟೆಲ್ನಲ್ಲಿ ನಾಯಕರೆಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಅಲ್ಲಿಗೇ ಮುನಿಯಪ್ಪರವ್ರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಭಾಳ ಆಶ್ಚರ್ಯಕರ ಸಂಗತಿ. ಮೊನ್ನೆ ದೇವರೇ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ಇವತ್ತು ರಾಜೀನಾಮೆ ಕೊಟ್ಟಿದ್ದು ರಾಮಲಿಂಗಾರೆಡ್ಡಿಯವರು. 43 ಗಂಟೆಗಳಲ್ಲಿ ಎಲ್ಲವೂ ಕೂಡ ಉಲ್ಟಾ. ಇದು ಸರಿ ಮಾಡ್ಬೋದು. ಈ ಒಂದು ಆತ್ಮೀಯತೆ ಇದೆ ಮುಖ್ಯಮಂತ್ರಿಗಳಿಗೆ, ಜೊತೆಗೇನು ಅಂದರೆ ಅವರು ಕನ್ವಿನ್ಸ್ ಮಾಡ್ತಾರೆ, ಅದೆಲ್ಲ ಬೇರೆ ವಿಚಾರ. ಆದರೆ ಸಂದೇಶ ಏನು ಹೋಗುತ್ತೆ, ಅದೇ ದಾರಿನ ಏನಾದರೂ ಮುನಿಯಪ್ಪ ಹಿಡಿದುಬಿಟ್ರೆ. ಹೀಗಾಗಿಯೇ ರಾಹುಲ್ ಗಾಂಧಿಯವ್ರ ಜೊತೆಗೆ ಮುನಿಯಪ್ಪ ಮಾತುಕತೆ ಮಾಡಿದ್ದಾರೆ. ಏರ್ಪೋರ್ಟ್ನ VIP ಲಾಂಜ್ನಲ್ಲೇ ಮುನಿಯಪ್ಪನವ್ರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ. ತಮ್ಮ ಅಸಮಾಧಾನವನ್ನು ಮುನಿಯಪ್ಪ ಹೊರಗಡೆ ಹಾಕಿದ್ರಂತೆ. ಹಿರಿಯ ನಾಯಕರನ್ನ ನಡೆಸ್ಕೊಳ್ತಿರುವಂಥ ರೀತಿ ಇದೇನೇನಾ ಅಂತ ಕೇಳಿದ್ರಂತೆ ಮುನಿಯಪ್ಪ. 10 ನಿಮಿಷದಿಂದ ಮಾತುಕತೆ ನಡೀತಾ ಇದೆ ರಾಹುಲ್ ಗಾಂಧಿಯವ್ರ ಜೊತೆಗೆ. ಹಿಂಗಾಗಬಾರ್ದು. ದೇವರೇ ಅಂತ ಇನ್ನೂ ಸರ್ಕಾರ ಬಂದು, ಹೊಸ ಮುಖ್ಯಮಂತ್ರಿಗಳು ಬಂದು 48 ಗಂಟೆ ಆಗಿಲ್ಲ, 2 ದಿನ ಆಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇದನ್ನು ಎಲ್ಲವನ್ನೂ ಕೂಡ ಸರಿ ಮಾಡಬಹುದು. ಇಲ್ಲಪ್ಪ, ಇದೇನು ಗೊತ್ತಾ, ಇದು ಈ ರಾಜಕಾರಣಿಗಳು ಹೇಳುವಂಥ ಮಾತುಗಳನ್ನು ನೀವು ಕೇಳಿದ್ದೀವಿ ಸಾಕಷ್ಟು ಸಂದರ್ಭಗಳಲ್ಲಿ. ನಮ್ಮದು ಒಂದೇ ಫ್ಯಾಮಿಲಿಯಲ್ಲಿ ಜಗಳ ಗುದ್ದಾಟ ಅತ್ಯಂತ ಸಹಜ, ಅಸಮಾಧಾನಗಳು ಕೂಡ ಸಹಜ. ಆದರೆ ಫ್ಯಾಮಿಲಿಯಾಗಿ ಉಳಿಯುತ್ತೆ, ಅದರ ಒಗ್ಗಟ್ಟಿಗೆ ಯಾವುದೇ ಕಾರಣಕ್ಕೂ ಭಂಗ ಇಲ್ಲ ಇಂಥ ಮಾತುಗಳನ್ನೆಲ್ಲ ಕೇಳಿದ್ದೀವಿ. ಆದರೆ ದೇವರೇ ಅಂತ ಇನ್ನು ಶುರುವಾಗ್ತಿದ್ದಂಗೆ ಹಿಂಗಾಗ್ಬಿಟ್ರೆ, ಎಲ್ಲವನ್ನೂ ಕೂಡ ಸರಿಯಾಗಿ ನಿಭಾಯಿಸಿದೆ ಹೈಕಮಾಂಡ್, ಎಲ್ಲವನ್ನೂ ಕೂಡ ಸರಿಯಾಗಿ ನಿಭಾಯಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಈಗ ಹಿಂಗಾಗ್ಬಿಟ್ರೆ ಇದು ಸಂಗತಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮುನಿಯಪ್ಪ ಏನು ಹೇಳ್ತಾರೆ ನೋಡೋಣ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡಿ. ಈಗಾಗಲೇ ರಾಹುಲ್ ಗಾಂಧಿಯವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡು, ಇಂಥವು ಆಗಬೇಕು. ಅದರಿಂದ ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಇಲ್ಲಿ ಒಂದು ಸಾರಿ ತಾಲೂಕು 9 ಸಾರಿ ಸೀನಿಯಾರಿಟಿಯನ್ನು ಗುರುತು ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ನಾನು ಯಾರನ್ನೂ ಟೀಕೆ ಮಾಡೋಕ್ಕೆ ತಯಾರಿಲ್ಲ. ಇದನ್ನು ಸರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಷ್ಟರವರೆಗೂ ಕೂಡ ಇಲಾಖೆ ಏನು ಇವತ್ತು ಅನೌನ್ಸ್ ಮಾಡಿದ್ದಾರೆ ಅದು ಚಾರ್ಜ್ ತಗೊಳ್ಳೋದಿಲ್ಲ. ಅವ್ರಿಗೆ ಹೇಳ್ತೀನಿ, ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು.
ಇದು ಮುನಿಯಪ್ಪನವ್ರ ಮಾತು. ಎಂಥ ಸ್ಥಿತಿ ನೋಡಿ, ಈಗ ಮುನಿಯಪ್ಪನವ್ರಿಗಾಗುತ್ತಾ, ಮುನಿಯಪ್ಪನವ್ರ ಮಗಳಿಗಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅಂತೂ ಇಂತೂ ಮುನಿಯಪ್ಪನವರೇ ಮಂತ್ರಿ ಪಟ್ಟವನ್ನು ಪಡೆದರು. ಪಡೆದಾದ ಮೇಲೂ ಕೂಡ ಈ ಅಸಮಾಧಾನ, ಒಂದು ಮಾತಿದೆ ಭಾಳ ಅದ್ಭುತವಾದಂಥ ಮಾತು, ಏನು ಅಂದರೆ ಈ ಮಕ್ಕಳಾಗ ತನಕ ಮಕ್ಕಳಾಗಲಿ ಅನ್ನುವಂಥ ಮಾತು. ಅದಾದಮೇಲೆ ಹೆಂಗೆ ಗೊತ್ತಾ, ಗಂಡಾಗಬೇಕಾಗಿತ್ತು ಹೆಣ್ಣಾಗಬೇಕಾಗಿತ್ತು ಅನ್ನುವಂಥದ್ದು ಇದು ಸಂಗತಿ. ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಜೊತೆ ನಾನು ಮಾತಾಡ್ತೀನಿ. ಪ್ರಮೋದ್, ಬಹುಶಃ ತಾವು ಬ್ಯುಸಿ ಇದ್ದೀರಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಿ, ಯಾಕಂದರೆ ನಾಯಕರುಗಳು ಬರ್ತಾ ಇದ್ದಾರೆ, ಅವರ ಸಂಚಾರ ಆಗ್ತಾ ಇದೆ ಆ ಭಾಗದಲ್ಲಿ. ನನಗೆ ಗೊತ್ತು ರಾಹುಲ್ ಗಾಂಧಿ ಯಾವುದೇ ಕ್ಷಣದಲ್ಲಿ ಬರ್ಬೋದು. ಪ್ರಮೋದ್, ಇದೇನಿದು ಗೊಂದಲ ಇದು ದೇವರೇ ಅಂತೇಳಿ? ಇನ್ನೂ 48 ಗಂಟೆ ಆಗಿಲ್ಲ, ಆಗಲೇ ಒಬ್ಬರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದು, ಇನ್ನೊಬ್ಬ ಮಂತ್ರಿ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಇದೆಲ್ಲ ಸರಿಯಾಗ್ಬೋದು, ಪ್ರಶ್ನೆ ಬೇರೆ. ಆದರೆ ಇದೆಲ್ಲ ಒಂದು ತಪ್ಪು ಸಂದೇಶ ಅನಿಸುತ್ತೇನೋ ಅಂತ, ಏನಂತೀರಿ? ರಂಗನಾಥ್, ಎಸ್ಪೆಷಲಿ ಈ ಸಂಪುಟ ಪುನರ್ರಚನೆ ಇರ್ಬೋದು ಅಥವಾ ರಾಜಕೀಯ ವಿಚಾರ ಇರ್ಬೋದು, ರಾಜಕೀಯ ಬೆಳವಣಿಗೆ ಇರ್ಬೋದು, ಕೆಲವೊಮ್ಮೆ ಈ ಅಸಮಾಧಾನ ಅನ್ನುವಂಥದ್ದು ಈ ಕಾಡ್ಗಿಚ್ಚಿನ ರೀತಿ ಇರುತ್ತೆ. ಮೊದಲ ಕಿಡಿ ಎಲ್ಲಿ ಹತ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಅನೇಕರು ಕಾಯ್ತಾ ಇರ್ತಾರೆ. ಯಾವಾಗ ಕಿಡಿ ಹತ್ಕೊಂಡಿರುತ್ತೋ, ಕಿಡಿ ಬೆಂಕಿ ಆದಮೇಲೆ ಇನ್ನಷ್ಟು ಬೆಂಕಿ ಬೀಳುವಂಥ ಪ್ರಯತ್ನಗಳು, ಅಂಥ ಸಾಧ್ಯತೆಗಳು ಅನೇಕ ಬಾರಿ ನಾವು ರಾಜಕಾರಣದಲ್ಲೂ ಕೂಡ ಕಂಡಿದ್ದೀವಿ. ಈ ರೀತಿ ಬಂಡಾಯ ರಾಜಕಾರಣದಲ್ಲಿ ಕೂಡ ಅದು ವ್ಯಾಪಕತೆ ಸಾಕಷ್ಟು ಆಗುತ್ತೆ, ತೀವ್ರತೆ ಜಾಸ್ತಿ ಆಗುತ್ತೆ. ಈಗ ಈ ಬೆಳವಣಿಗೆ ಆದಮೇಲೆ, ಪ್ರಮುಖವಾಗಿ ಈಗಾಗಲೇ ಖಾತೆ ಹಂಚಿಕೆ ಆದಮೇಲೆ ಕೆಲ ನಾಯಕರಿಗೆ ಅಸಮಾಧಾನ ಇರುವಂಥದ್ದು ನಿಜ. ಅನೇಕರು ಅವರಿಗೆ ಬೇಕಾದಂಥ ಖಾತೆ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇರುವಂಥ ನಿಜ. ಆದರೆ ಈಗ ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ಹೇಳೋದಾದರೆ, ರಾಮಲಿಂಗಾರೆಡ್ಡಿಯವ್ರು ಹೇಳ್ತಾ ಇರುವಂಥದ್ದು, ನನಗೆ ಕೇವಲ ಇದು ಮೊದಲ ಬಾರಿಯಲ್ಲ, ಹಿಂದೆ ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ದರು, ಹೀಗಾಗಿ ಆ ಭರವಸೆಗೆ ಪೂರಕವಾಗಿ ನಡೆದುಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತಿದ್ದೀನಿ, ನನ್ನ ನಿಲುವಿನಲ್ಲಿ ಅಥವಾ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಅನ್ನುವಂಥ ಮಾತನ್ನು ಅಥವಾ ಆ ಒಂದು ಕಾರಣವನ್ನು ಮುಂದಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಇಂಥದ್ದೇ ಖಾತೆ ಬೇಕು ಅಂತ ಕೇಳಿದ ನಿಜ, ಆದರೆ ಅದನ್ನು ಸಿಕ್ಕಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ನನಗೆ ಕೊಡಲಿಲ್ಲ ಅನ್ನುವಂಥದ್ದು ಮೊದಲಿಂದಲೂ ನಿನ್ನೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಬಟ್ ಮುನಿಯಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ, ಮುನಿಯಪ್ಪನವರು ಈಗ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ಬರ್ತಾ ಇದೆ. ಅಂತ ಒಂದು ಸಾಧ್ಯತೆ ತೀರಾ ಕಡಿಮೆ. ಯಾಕೆಂದ್ರೆ ಆರಂಭಿಕ ಹಂತದಲ್ಲಿ ಮುನಿಯಪ್ಪನವರಿಗೆ ಆ ಒಂದು ಅವಕಾಶ ಸಿಗುತ್ತೋ ಇಲ್ವೋ ಅದೇ ಗೊತ್ತಿರಲಿಲ್ಲ. ನಾನು ಕೂಡ ಮುನಿಯಪ್ಪನವ್ರ ಜೊತೆಗೆ ಮಾತನಾಡಿದ್ದೀನಿ. ಮುನಿಯಪ್ಪನವರು ಮಾತನಾಡಿದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ, ಆದರೆ ಅಸಮಾಧಾನ ಇರುವಂಥದ್ದು ನಿಜ. ನಾನು ಕೇಳ್ತಾ ಇರುವಂಥದ್ದು, ನನ್ನ ಹಿರಿತನಕ್ಕೆ ಪೂರಕವಾಗಿ ಇನ್ನಿತರ ಖಾತೆಗಳನ್ನ, ವೆರಿ ಇಂಪಾರ್ಟೆಂಟ್ಲಿ ಕೃಷಿ ಸೇರಿದಂತೆ RDPR ಸೇರಿದಂತೆ ಇನ್ನಿತರ ಖಾತೆಗಳನ್ನು ನನಗೆ ಕೊಡಬಹುದಾಗಿತ್ತು. ನಾನು ಅದನ್ನು ನಿರೀಕ್ಷೆ ಮಾಡಿದ್ದೆ ಕೂಡ. ಹೀಗಾಗಿ ನಾನು ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷದ ಕಟ್ಟಾಳುವಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ ರಂಗನಾಥ್, ಈ ಬಾರಿಯ DK ಶಿವಕುಮಾರ್ ಅವರ ಸರ್ಕಾರ ಮತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದ ರಚನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಗಮನಿಸೋದಾದ್ರೆ, ಈ ಬಾರಿ ಬೇರೆಲ್ಲ ನಾಯಕರುಗಳಿಗಿಂತ ಹೈಕಮಾಂಡ್ ಸಾಕಷ್ಟು ಬಲಿಷ್ಠವಾಗಿ ನಿಂತ್ಕೊಂಡಿದೆ. ಇದರ ಜೊತೆಗೆ ಇನ್ನಿತರ ನಾಯಕರು ಕೂಡ, ಸಿದ್ದರಾಮಯ್ಯನವರ ರಾಜೀನಾಮೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇನ್ನಿತರ ನಾಯಕರ ಬಂಡಾಯ ಅವರಿಗೆ ದೊಡ್ಡದಾಗಿ ಕಾಣುವಂತ ಸಾಧ್ಯತೆ ತೀರಾ ಕಡಿಮೆ. ಅಫ್ಕೋರ್ಸ್ ಸಮಯ ಸ್ವಲ್ಪ ಕಡಿಮೆ ಇದೆ, ಹೀಗಾಗಿ ಅದನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ ನೋಡ್ಬೋದು. ಇನ್ನೊಂದು